ಭೀಮಾ ನದಿಯ ಅಬ್ಬರಕ್ಕೆ ಕಲಬುರಗಿಯ ಜನ ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚು ನೀರು ಬಿಟ್ಟಿದ್ದಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ದ್ವಂದ್ವ ನಿಲುವಿಗೆ ಅನ್ನದಾತರು ಕೆಂಡಾಮಂಡಲರಾಗಿದ್ದಾರೆ. ಬೇಸಿಗೆಯಲ್ಲಿ ನೀರು ಬಿಡುವಂತೆ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅನ್ನಲ್ಲ. ಮಳೆಗಾಲದಲ್ಲಿ ಏಕಾಏಕಿ ನೀರು ಬಿಟ್ಟಿದ್ದಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನೀರನ್ನ ಜೀವ ಜಲ ಅಂತ ಕರಿತೀವಿ. ಆದರೆ ಭೀಮಾ ನದಿ ಮಾತ್ರ ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಆಪತ್ಕಾಲದಲ್ಲಿ ನೆರವಿಗೆ ಬರೋದಿಲ್ಲ. ಕೇವಲ ಸಂಕಷ್ಟ ತಂದೊಡ್ಡುವಂತಹ ನದಿ ಎನ್ನುವಂತಹ ಅಪಖ್ಯಾತಿಗೆ ಈ ಭೀಮಾ ನದಿ ಪಾತ್ರವಾಗಿರುವಂಥದ್ದು. ನೋಡ್ಬೋದು, ನಾವೀಗ ಕಲಬುರಗಿ ತಾಲೂಕಿನ ಹಗರಗುಂಡ್ಗಿ ಗ್ರಾಮದ ಭೀಮಾ ನದಿ ತೀರದಲ್ಲಿದ್ದೀವಿ. ಎಲ್ಲೆಲ್ಲೂ ನೀರೇ ನೀರು ನೀರೇ ನೀರು ಕಾಣಿಸ್ತಾ ಇದೆ. ಇದು ಇಲ್ಲಿ ಮಳೆ ಬಂದಿರುವಂಥದರ ಪರಿಣಾಮ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ತನ್ನ ವಿವಿಧ ಜಲಾಶಯಗಳಿಂದ 3,50,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಬಿಟ್ಟಿರುವಂಥದರ ಪರಿಣಾಮ ಈ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಇಲ್ಲಿರುವಂತಹ ಸಹಸ್ರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಬೆಳೆಗಳು ನೀರಿನಲ್ಲಿ ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ನೂರಾರು ಗ್ರಾಮಗಳಲ್ಲಿರುವಂತಹ ಸಾವಿರಾರು ಮನೆಗಳಿಗೂ ಕೂಡ ನೀರು ನುಗ್ಗಿದವೆ. ಜನರ ಬದುಕನ್ನೇ ಬಟ್ಟೆ ಮಾಡಿದೆ ಈ ಭೀಮಾ ನದಿ. ಜನರ ಅಳಲು ಇಷ್ಟೇ, ಬೇಸಿಗೆಯ ಸಂದರ್ಭದಲ್ಲಿ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗ್ತದೆ. ಬಚಾವತ್ ಆಯೋಗದ ತೀರ್ಪಿನ ಪ್ರಕಾರ ಮಹಾರಾಷ್ಟ್ರ ಬೇಸಿಗೆ ಸಂದರ್ಭದಲ್ಲಿ ನೀರು ಬಿಡಬೇಕು. ಇಲ್ಲಿನ ಸಿಎಂ ಪತ್ರ ಬರೆದ್ರು ಕೂಡ ಮಹಾರಾಷ್ಟ್ರದವರು ಕ್ಯಾರೆ ಅನ್ನೋದಿಲ್ಲ. ಒಂದು ಹನಿ ನೀರು ಕೂಡ ಇರೋದಿಲ್ಲ. ಬೇಸಿಗೆ ಸಂದರ್ಭದಲ್ಲಿ ಇರುವಂತಹ ಬೆಳೆಗಳು ಎಲ್ಲವೂ ಕೂಡ ಸಂಪೂರ್ಣ ಒಣಗಿ ಹೋಗಿರ್ತವೆ. ಜನ ಹನಿ ನೀರಿಗಾಗಿ, ಕುಡಿಯುವ ನೀರಿಗಾಗಿ ಕೂಡ ಪರದಾಡುವಂತಹ ಪರಿಸ್ಥಿತಿ. ನದಿ ತೀರದ ಗ್ರಾಮಗಳಲ್ಲಿರುವಂತಹ ಜಾನುವಾರುಗಳಿಗೂ ಕೂಡ ನೀರಿನ ಬವಣೆ ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಆ ಸಂದರ್ಭದಲ್ಲಿ ಬಿಕ್ಕಳಿಸಿದ್ರೂ ಕೂಡ ಮಹಾರಾಷ್ಟ್ರದವರು ಹನಿ ನೀರು ಈ ಭೀಮಾ ನದಿಗೆ ಬಿಡೋದಿಲ್ಲ. ಅದರ ಪರಿಣಾಮ ಕಲಬುರಗಿ ಜಿಲ್ಲೆ ಮಾತ್ರ ಅಲ್ಲ, ಕಲಬುರಗಿ, ವಿಜಯಪುರ, ಯಾದಗಿರಿ ಈ ಭಾಗದಲ್ಲಿರುವಂತಹ ಸಾವಿರಾರು ಹಳ್ಳಿಗಳ ಜನ ನೀರಿಗಾಗಿ ಪರಿತಪಿಸುವಂತಹ ಕಾಲ ಬೇಸಿಗೆದು. ಆದರೆ ಈಗ ನೋಡಬಹುದು, ಈ 4 ಜಿಲ್ಲೆಗಳ ಸಾವಿರಾರು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಲಕ್ಷಾಂತರ ಹೆಕ್ಟರ್ ಪ್ರದೇಶದ ಬೆಳೆ ಹಾನಿಯಾಗಿರುವಂಥದ್ದು. ಸಹಸ್ರಾರು ಮನೆಗಳು ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಈ ಭೀಮಾ ನದಿ ಕಾರಣವಾಗಿರುವಂಥದ್ದು. ಕರ್ನಾಟಕ ಪೂರಾ ಮಹಾರಾಷ್ಟ್ರದಿಂದ ನೀರು ಬರ್ತಾವಲ್ಲ ಸರ್ ಭೀಮಾ ನದಿಗೆ. ಈಗ ಮಹಾರಾಷ್ಟ್ರದವ್ರು ತುಂಬಂದ್ರೆ ಗೇಟ್ ಖುಲ್ಲ ಮಾಡ್ತಾರೆ ಸರ್. ಬ್ಯಾಸಿಗೆ ಮೇ ತಿಂಗಳದಾಗ ಸರ್ ಕುಡಿಲಕ್ಕೆ ನೀರಿಲ್ಲ, ಭೀಮಾಗೆ ಬಿಡು ಅಂದ್ರೆ ಸಚಿವರನ್ನು ಕಿವಿ ಹಾಕಲ್ಲ ಸರ್, ಮಹಾರಾಷ್ಟ್ರದವ್ರು ಕಿವಿ ಹಾಕಲ್ಲ. ಈ ಸದ್ಯ ಕರ್ನಾಟಕ ಪೂರಾ ಅಳಗಲಾಗಿ ಹೋಗತ್ತೆ, ಅಷ್ಟು ಗೇಟ್ ಒಮ್ಮೆ ಹತ್ತಾರೆ ಸರ್. 3 ಲಕ್ಷ ಕ್ಯೂಸೆಸ್ ನೀರು ಬಿಟ್ರೆ ಸರ್, ಇನ್ನೊಂದೆರಡು ರಾತ್ರಿ ಬಿಟ್ರೆ ಅಂದ್ರೆ 3 ಮುಣಿಗೆ ಹೋಗ್ತದೆ ಸರ್. ಅದೇ ರೀತಿಯಾಗಿ ಸಚಿವರಿಗೆ ಮನವಿ ಮಾಡ್ಕೋದಂದ್ರೆ ಮೇ ತಿಂಗಳದಾಗ ಬಿಡ್ರಿ 1 ಕ್ಯೂಸೆಸ್ ಬಿಡ್ರಿ, ಎಲ್ಲ ಬದುಕ್ತೀರಿ. ಈ ಸದ್ಯ ಲಾಸ್ ಆಗಿವಿ, ಮುಂದೆ ಬ್ಯಾಸಿಗೆ ಮಾಡಿ ಉಣ್ತೀವಿ. ಈಗ ಮುಂದೆ ಬರ್ಕೋತಾರೆ ಸರ್, ನೀರು ನಾವು ಪರ್ಮಿಷನ್ ತಗೊಳ್ಕೋದ್ರೆ ಬ್ಯಾಸಿಗೆ ನಿಮ್ಮ ನೀರು ಕೊಡೋದಿಲ್ಲತ್ತ. ಈ ಸದ್ಯ ಪೂರ ಸತ್ಯಾನಾಶ ಮಾಡಿಟ್ರೆ ಸರ್, ಅಡಿಗಳೆಲ್ಲ ನೀರು ಬಿಟ್ಟರು. ರೈತರು ಬದುಕ ಚೂಟಿದಾಗಿಲ್ಲ ಸರ್. ಈ ಸದ್ಯ ಎಲ್ಲ ರೈತರು ಸಂಕಟದಾಗ ಸರ್ ಕರ್ನಾಟಕದಾಗ. ಯಾಕಂತ ಕೇಳಿದ್ರೆ ಸರ್, ಒಂದು ಗೇಟ್ ಹತ್ತಿರ ಇದು ಮಾಡ್ತಾರೆ ಸರ್, 3 ಕ್ಯೂಸೆಸ್ ಬಿಟ್ಟಿ ಅಂತಂದ್ರೆ ಬ್ಯಾಸಿಗೆ ಜೂನ್ ತಿಂಗಳದಾಗ ಕುಡಿಲಾಕ ನೀರಿಲ್ಲ ಸರ್. ಇಂಥ ಭೀಮಾ ನದಿ ಕರಿತದಲ್ರಿ, ದನಗಳಿಗೆ ಯಾಕೆ ಕುಡಿಲಾಕ ನೀರಿಲ್ಲ ಅಂದ್ರೆ ಆ ಪರ್ತಾಬಾದ್ನಿಂದ ಒಂದು ಡ್ಯಾಮೇಜ್ ನೀರು ಬರ್ತದೆ ಸರ್. ಗುಲ್ಬರ್ನಿಂದ ಒಟ್ಟು ಸಂಡಸ್ ನೀರು ಸರ್. ಇವೇ ನೀರು ನಾವು ಗುಲ್ಬರ್ಗ ಹೋಗಿ ಕುಡಿಬೇಕು ಸರ್. ಅಂಥದ್ದು ಅದು ನೀರು ಮಾತ್ರ ಜರ ಬೇರೆ ಕಡೆಗೆ ತೆಳಗೆ ಮಾಡಿ ಕುಡಿಯೋ ನೀರು ಮಾತ್ರ ಜರ ಒಳ್ಳೆಯದಾರ ಕುಡಿಸ್ರಿ ಸಚಿವರು ಎಲ್ಲರೂ. ಈ ಮಧ್ಯ ಇದ್ರ ಟಿ ವಿ ಮುಖಾಂತರ ಹೇಳ್ತೀವಿ ಸರ್, ರೈತರಿಗೆ ಮೇ ತಿಂಗಳದಾಗ ಬಿಟ್ಟರೆ ಅಂದ್ರೆ ನಿಮ್ಮ ಕಾಲು ಬಿದ್ದು ಹೇಳ್ತೀವಿ ಮಹಾರಾಷ್ಟ್ರದವ್ರಿಗೆ. ಈಗ ಹ್ಯಾಂಗೆ ಬಿಡ್ತೀರಿ ಮಕ್ಕಳೇ, ಮುಂದೆ ಜೂನ್ ತಿಂಗಳದಾಗ ಮೇ ತಿಂಗಳದಾಗ ಬಿಟ್ಟರೆ ಅಂದ್ರೆ ನಾವು ಜರ ಮಾಡ್ಕೊಂಡ್ರೆ ಉಣ್ತೀವಿ ರೀ. ಅದೇ ಒಂದು ಹೇಳ್ತೀವಿ ಸರ್ ನಿಮ್ಮ ಮುಖಾಂತರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.